ಹಾಯ್ ಸ್ನೇಹಿತರೆ, ಸೊ ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಈಗಾಗಲೇ ವಿಷಯ ಗೊತ್ತಿರುವ ಹಾಗೆ ಎಲ್ಲನೂ ಕೂಡ ಓಕೆ ಇಯರ್ ಸಪ್ಲಿಮೆಂಟ್ರಿ ಮತ್ತು ಫಸ್ಟ್ ಸೆಮಿಸ್ಟ್ರು ಮತ್ತು ಥರ್ಡ್ ಸೆಮಿಸ್ಟ್ರು ನಿನ್ನೆ ರಿಸಲ್ಟ್ ಬಿಟ್ಟರು. ನಾನು ಹೇಳಿದೆ ಸುಮ್ಮನೆ ಮಲ್ಕೋರಿ, ನಿಮಗೆ ಸರ್ವರ್ ಆ್ಯಕ್ಸಸ್ ಸರಿ ಸಿಗೋಲ್ಲ ಅಂತಂದು. ಆದರೂ ಕೂಡ ನೈಟೆಲ್ಲ ನಿದ್ದೆಗೆಟ್ಟು ಹುಡುಗ ಚೆಕ್ಔಟ್ ಮಾಡ್ಕೊಂಡಿದ್ದಾರೆ. ಸೊ ಎನಿವೆ ಯಾರೆಲ್ಲ ಪಾಸ್ ಆಗಿದ್ದಾರೆ ನಿಮಗೆಲ್ಲರೂ ಕೂಡ ಕಂಗ್ರ್ಯಾಚುಲೇಷನ್. ಸೊ ನಿಮಗೆ ರಿಯಾಲಿಟಿ ಬಗ್ಗೆ ಇನ್ನೂ ಮಾತಾಡ್ತೀನಿ. ಈ ಸದ್ಯಕ್ಕೆ ಏನಂತಂದರೆ ಯಾರೆಲ್ಲ ಇನ್ ಕೇಸ್ ಫೇಲ್ ಆಗಿತ್ತು ಅಂತಂದರೆ ವರಿ ಮಾಡ್ಕೋಬೇಡಿ. ಯಾಕಂತಂದರೆ ಇದೇನು ನಮ್ಮ RJHS ಅಲ್ಲಿ ಇದೇನು ಅಂತಂದರೆ ಇದೇನು ಫಸ್ಟ್ ಟೈಮ್ ಏನಲ್ಲ. ಓಕೆ, ಹೇಳ್ತೀನಿ ನೋಡಿ, ಇದು ಆಗ್ತದೆ, ಇಟ್ಸ್ ಹ್ಯಾಪನಿಂಗ್ ಅಂತ ಏನು ಕರಿತೀವಿ ನಾವು, ಕಾಮನ್ ಆಗಿಬಿಟ್ಟಿದೆ ಈ ಥರ ಆಗೋದು. ಯಾಕಂದರೆ ಚೆಕ್ಔಟ್ ನಡೆದು ಕೂಡ 2 ಟೈಮ್ ಚೆಕ್ಔಟ್ ನಡೆದು ಇಬ್ಬರು ಎವರೇಜ್ ತೆಗಿತಾರೆ. ಲೈಕ್ ಎಕ್ಸಾಂಪಲ್ ಹೇಳಿದ್ದೆ ನಿಮ್ಗೆ ಆಳೆ, ಈಗ 1 ಪರ್ಸನ್ ಚೆಕ್ಔಟ್ ಮಾಡ್ಕೊಂಡಿರ್ತಾರೆ ಮತ್ತು ಇನ್ನೊಬ್ಬರು ಪರ್ಸನ್ ಚೆಕ್ಔಟ್ ಮಾಡ್ಕೊಂಡಿರ್ತಾರೆ. ಅವು ಇಬ್ಬರದು ಏನಿದೆ ಅಂತಂದರೆ ಅದು ಡಿವೈಡೆಡ್ ಬೈ 2 ಮಾಡಿಬಿಟ್ಟು ಏನು ಮಾಡ್ತಾರೆ ಅಂದರೆ ಇವರು ಎಷ್ಟೋ ಮಾರ್ಕ್ಸ್ ಕೊಟ್ಟಿದ್ರು ಅಂದರೆ ಒಬ್ರು ಯಾರೋ 50 ಕೊಟ್ಟಿರ್ಬೋದು, ಇನ್ನೊಬ್ರು ಕೇವಲ 30 ಕೊಟ್ಟಿರ್ಬೋದು, ಡಿವೈಡ್ ಬೈ 2 ಮಾಡ್ತಾರೆ. ಸೊ ಹಂಗಾದ್ರೆ ರಿಸಲ್ಟ್ ಎಷ್ಟು ಬಂತು? 40 ಬಂತು. ಸೊ ಈ ರೀತಿ ಆಗ್ತಿರ್ತದೆ. ಹಂಗಾಗಿ ರಿಸಲ್ಟಲ್ಲಿ ನಿಮ್ಮದು ಕಡಿಮೆ ಬಂದರೂ ಅಥವಾ ಜಾಸ್ತಿ ಆದರೂ ಅಥವಾ ಫೇಲ್ ಆಗಿದ್ರು ವರಿ ಮಾಡ್ಕೊಬೇಡಿ. ಈ ರೀತಿ ಆಗೋದೇ ಇದು ಹೋಗುತ್ತೆ, ಪರವಾಗಿಲ್ಲ. ಸಪ್ಲಿಮೆಂಟ್ರಿ ಬರೆಯೋರಂತೆ ಪಾಸ್ ಆಗ್ತಾರೆ, ವರಿ ಮಾಡ್ಕೊಬೇಡಿ. ಏನು ದೊಡ್ಡ ಏನಾಗಿಲ್ಲ ಇದೇನಕ್ಕೆ. ಸರಿ, ಈಗ 5th ಸೆಮಿಸ್ಟರ್ ಬಗ್ಗೆ ಮಾತಾಡೋದಂತಂದರೆ ನೋಡಿ, ಈಗಾಗಲೇ ಏನಂತಂದರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಏನು ಮಾಡಿದ್ದಾರೆ ಅಂತಂದರೆ ರಿಸಲ್ಟ್ನ ವಾಪಸ್ ರಿಮೂವ್ ಮಾಡಿದ್ದಾರೆ. ಓಕೆ, ಇನ್ನೇನು ಶಾರ್ಟ್ಲಿ ಅನೌನ್ಸ್ಮೆಂಟ್ ಆಗುತ್ತೆ ಅಂದರೆ ಈಗ 5th ಸೆಮ್ಮು ರಿಸಲ್ಟ್ ಬಿಟ್ಟು ವಾಪಸ್ ತೆಗೆದಾಕಿದ್ದಾರೆ. ನಂಬಲ್ಲ. ಸೊ ಹಂಗಾಗಿ ಮತ್ತೆ ಹೇಳಬೇಕಿತ್ತು, ಹೇಳಿದ್ದೀನಿ. ರಿಸಲ್ಟ್ ಆಳೆ ಬಿಟ್ಟಿದ್ರು, ಬಟ್ ಆ ಒಂದು ಬಿಟ್ಟಿರ್ತಕ್ಕಂಥ ಒಂದು 5 ಮಿನಿಟ್ಸಲ್ಲಿ ಯಾರು ಚೆಕ್ಔಟ್ ಮಾಡ್ಕೊಂಡಿದ್ರು ಅವರು ಕಂಗ್ರ್ಯಾಚುಲೇಷನ್. ಅದರಲ್ಲೂ ಕೂಡ ಹೇಳ್ತೀನಿ ನಾನು, 5th ಸೆಮಿಸ್ಟರ್ ಹುಡುಗರು ಹೇಳ್ತೀನಿ ನಾನು. ಬಿಟ್ಟು ಯಾರಲ್ಲ ವಿತಿನ್ 5 ಮಿನಿಟ್ಸಲ್ಲಿ ಯಾರೆಲ್ಲ ಚೆಕ್ಔಟ್ ಮಾಡ್ಕೊಂಡ್ರೆ ನಿಮ್ಗೆ ಎಲ್ಲರೂ ಕೂಡ ಕಂಗ್ರ್ಯಾಚುಲೇಷನ್. ಇನ್ನೇನಿಲ್ಲ, ಓಕೆ, ಹೇಳಿಕ್ಕಾಗಲ್ಲ. ಈ ವಿಡಿಯೋ ಮಾಡುವಾಗ ಕೂಡ ಬಿಟ್ಟಿದ್ರೆ ಅವರು ಪಬ್ಲಿಷ್ ಮಾಡಿದ್ರೆ ಏನು ಮಾಡಲಿಕ್ಕಾಗಲ್ಲ. ಸೊ ಶಾರ್ಟ್ಲಿ ಅಂತಂದರೆ ಅನೌನ್ಸ್ಮೆಂಟ್ ಮಾಡ್ತಾರೆ ನಿಮ್ಮದು ಕೂಡ. ಆ್ಯಂಡ್ ಯಾರಿಗಪ್ಪ ಅಂತಂದರೆ ಸಪ್ಲಿಮೆಂಟ್ರಿ ಯಾರೆಲ್ಲ ಬರ್ತಿದ್ರು ಸೆಮ್ಮು, ಮೀನ್ಸ್ 2nd ಸೆಮ್ಮು ಮತ್ತು 4th ಸೆಮ್ಮು ಮತ್ತು 5th ಸೆಮ್ಮು ಮೇನ್ ಸೆಮಿಸ್ಟ್ರು, ನಿಮಗೆಲ್ಲರದು ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಶಾರ್ಟ್ಲಿ. ಓಕೆ, ಈಗಾಗಲೇ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ಅಪ್ಡೇಟಿಂಗ್ ನಡೀತಾ ಇದೆ. ಸೊ ಬಿಟ್ಟ ತಕ್ಷಣ ಕೂಡ ಈಗಾಗಲೇ ಅಪ್ಡೇಟ್ ಮಾಡ್ತೀನಿ, ಆಯಿತಾ. ಸೊ ಎಲ್ಲರೂ ಕೂಡ ಈ ಒಂದು ಕೂಡ ಮತ್ತೆ ನಿಮಗೆ ಸರ್ವರ್ ಹೋಗ್ಬೋದು. ಓಕೆ, ಯಾಕಂದರೆ ಎಟ್ ಎ ಟೈಮ್ ಎಲ್ಲರೂ ಕೂಡ ಸಾಯಂಕಾಲ ಆಗ್ತಿದ್ದಂಗೆ. ಸೊ ಒಂದು ಅಂತಂದರೆ ಯೂನಿವರ್ಸಿಟಿಯಲ್ಲಿ ಕೇಳ್ಕೊಳ್ಳೋದು, ಒಂದು ಸರ್ವರ್ ಒಳ್ಳೆ ಇಟ್ಕೊಂಡು ಬಿಟ್ಬಿಟ್ರೆ ಹುಡುಗರಿಗೆ ನೈಟೆಲ್ಲ ನಿದ್ದೆಗಿಡೋದು ತಪ್ಪತ್ತಂತ, ಅಷ್ಟೇನಿಲ್ಲ. ಸರಿ ಕಣ್ರು, ಎಲ್ಲರೂ ಕೂಡ ಚೆಕ್ಔಟ್ ಮಾಡ್ಕೊರಿ. ಆ್ಯಂಡ್ ರಿಯಾಲಿಟಿ ಆಫ್ RJHS ನಿಮಗೆ ಬೇರೆಯೇ ಇದೆ ಅದೆಲ್ಲ. ಸೊ ಹಂಗಾಗಿ ಸೊ ಪ್ಲೀಸ್ ಏನು ಮಾಡಿರಿ ಅಂತಂದರೆ ಅಷ್ಟು ವರಿ ಮಾಡ್ಕೊಳ್ಬೇಡ್ರಿ ಅಷ್ಟೇ. ಇನ್ ಕೇಸ್ ಪಾಸಿಂಗ್ ಮಾರ್ಕ್ಸ್ ಸಿಕ್ಕಾಪಟ್ಟೆ ಬಂದೈತಿ, ಅದು ಅಷ್ಟೊಂದು ಭಾಳ ಖುಷಿನೂ ಕೊಡೋಕೋಬೇಡ್ರಿ. ಜಸ್ಟ್ ಪಾಸ್ ಆಗಿದ್ದೆ, ಜಸ್ಟ್ ಸ್ವಲ್ಪ ಫೇಲ್ ಆಯಿತು, ವರಿ ಮಾಡ್ಕೊಳ್ಕೋಬೇಡಿ. ಇದು ನಮ್ಮ ಯೂನಿವರ್ಸಿಟಿಲಿ ಪಾಸ್ ಆಗಂತ ಆಗಬೇಕಷ್ಟೇ. ಸರಿನಾ? ಸರಿ ಕಣ್ರು, ರಿಸಲ್ಟ್ ಅಪ್ಡೇಟಿಂಗ್ ವಾಟ್ಸಪ್ ಚಾನಲ್ ಮಾಡ್ತೀನಿ. ಅಲ್ಲೂರು ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.